ದಿ ಗೋಲ್ಡನ್ ಏಜ್ ಆಫ್ ಅಮೆರಿಕಾ ಬಿಗನ್ಸ್ ರೈಟ್ ನೌ. ಅಮೆರಿಕದ 47ನೇ ಪ್ರೆಸಿಡೆಂಟ್ ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಡೊನಾಲ್ಡ್ ಟ್ರಂಪ್ ಕೂಗಿದ ಘೋಷಣೆ ಇದು. ಟ್ರಂಪ್ ಬಂದರೆ ಬೆಲೆ ಏರಿಕೆ ಇಳಿಯುತ್ತೆ, ಯುದ್ಧಗಳು ನಿಲ್ಲುತ್ತವೆ ಅಂತ ಅಮೆರಿಕನ್ನರು ಭಾವಿಸಿದ್ದರು. ಆದರೆ ಈಗ ಆಗ್ತಿರೋದೇ ಬೇರೆ. ಉಕ್ರೇನ್ ಗಾಜಾ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ ಅಂದಿದ್ದ ಟ್ರಂಪ್ ಈಗ ಇರಾನ್ ಮೇಲೆ ಆಪರೇಷನ್ ಎಪಿಕ್ ಫ್ಯೂರಿ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಈ ಯುದ್ಧದ ಅಸಲಿ ಕಥೆಯೇ ಬೇರೆ ಅನ್ನೋ ಚರ್ಚೆ ಈಗ ಇಂಟರ್ನೆಟ್ನಲ್ಲಿ ಶುರುವಾಗಿದೆ. ಟ್ರಂಪ್ ಅವರ ಸ್ವಂತ ಅಣ್ಣನ ಮಗಳೇ ಅವರ ಬಗ್ಗೆ ಭಯಾನಕ ಸತ್ಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಅಮೆರಿಕದಲ್ಲಿ ಈಗ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಇದರಲ್ಲಿ ಟ್ರಂಪ್ ಹೆಸರು ಕೇಳಿ ಬರ್ತಿದ್ದ ಹಾಗೆ ಜನರ ಗಮನ ಬೇರೆಡೆ ಸೆಳೆಯಲು ಈ ಇರಾನ್ ಯುದ್ಧ ಶುರುವಾಯ್ತಾ ಅನ್ನೋ ಸಂಶಯ ಈಗ ಎಲ್ಲರನ್ನೂ ಕಾಡ್ತಿದೆ. ಸದ್ಯ ಇದು ಅಮೆರಿಕದಲ್ಲಿ ಹಾಟ್ ಟಾಪಿಕ್ ಆಗಿದೆ. ವೆನೆಜುವೆಲಾ ಮೇಲೆ ದಾಳಿ ನಂತರ ಗ್ರೀನ್ಲ್ಯಾಂಡ್ ಬೇಕು ಅಂತ ಹೇಳಿದ್ದ ಟ್ರಂಪ್ ನಿಲುವಿನ ಅಸಲಿ ಕಾರಣವನ್ನ ಅವರ ಅಣ್ಣನ ಮಗಳೇ ಬಿಚ್ಚಿಟ್ಟಿದ್ದಾಳೆ. ಈ ಕುರಿತ ಇನ್ಸೈಡ್ ಸ್ಟೋರಿ ಇಲ್ಲಿದೆ. ನಾನು ಶಾಂತಿ ದೂತ, ಜಗತ್ತಿನಲ್ಲಿ ಶಾಂತಿ ತರ್ತೀನಿ ಅಂತ ಎದೆ ತಟ್ಟಿಕೊಂಡು ಹೇಳ್ತಿದ್ದ ಟ್ರಂಪ್ ತಮಗೊಂದು ನೊಬೆಲ್ ಪ್ರಶಸ್ತಿ ಸಿಗಲಿ ಅಂತ ಕಾದು ಕುಳಿತಿದ್ರು. ಅದಕ್ಕಾಗಿ ಎಲ್ಲಿಲ್ಲದ ಸರ್ಕಸ್ ಮಾಡಿದ್ರು. ಯಾವುದ್ಯಾವುದೋ ದೇಶದ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸಿ ಎಲ್ಲ ತನ್ನ ಅಣತಿಯಂತೆ ನಡೆಯುತ್ತೆ ಅಂತ ತೋರಿಸೋಕೆ ಟ್ರೈ ಮಾಡಿದ್ದ ಟ್ರಂಪ್ ಕೊನೆಗೆ ನೊಬೆಲ್ ಪ್ರಶಸ್ತಿ ಸಿಗದಿದ್ದಾಗ ನಾರ್ವೆ ವಿರುದ್ಧವೇ ಗುಡುಗಿದ್ದರು. ಇದೀಗ 2026ರ ಜನವರಿಯಲ್ಲಿ ವೆನೆಜುವೆಲಾದ ನಾಯಕಿಯೊಬ್ಬರು ತಮಗೆ ಬಂದ ನೊಬೆಲ್ ಪದಕವನ್ನು ಟ್ರಂಪ್ಗೆ ಗಿಫ್ಟ್ ಕೊಟ್ಟಿದ್ದರು. ಆದರೆ ಪ್ರಶಸ್ತಿಯ ಹಕ್ಕು ವರ್ಗಾವಣೆಯಾಗಲ್ಲ ಅಂತ ನೊಬೆಲ್ ಸಮಿತಿ ಖಡಕ್ ಆಗಿ ಹೇಳಿತ್ತು. ಇದರ ಬೆನ್ನಲ್ಲೇ ಟ್ರಂಪ್ ಇರಾನ್ ವಿರುದ್ಧ ಸಮರ ಸಾರಿದ್ದು. ಇರಾನ್ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗಿರುವುದು ಈಗ ಜಾಗತಿಕ ಸಂಚಲನ ಮೂಡಿಸಿದೆ. ಈ ಯುದ್ಧದ ಬಗ್ಗೆ ಟ್ರಂಪ್ ಅವರ ಸ್ವಂತ ಅಣ್ಣನ ಮಗಳು ಮನೋವಿಜ್ಞಾನಿ ಮೇರಿ ಎಲ್ ಟ್ರಂಪ್ ಬೆಚ್ಚಿ ಬೀಳಿಸುವ ವಿಶ್ಲೇಷಣೆ ನೀಡಿದ್ದಾರೆ. ಅವರ ಪ್ರಕಾರ ಟ್ರಂಪ್ಗೆ ಅವಮಾನ ಅಂದರೆ ಆಗಲ್ಲ, ಯಾರಾದರೂ ತಮ್ಮ ಮೇಲೆ ಪ್ರಾಬಲ್ಯ ಸಾಧಿಸೋ ಮೊದಲು ತಾವೇ ಅವರನ್ನು ಹತ್ತಿಕ್ಕಬೇಕು ಅನ್ನೋದು ಅವರ ಸೈಕಾಲಜಿ. ನನ್ನ ಪಾಲಿಗೆ ಅವರು ಒಬ್ಬ ಲೂಸರ್ ಅಂಕಲ್ ಅಂತ ಕರೆದಿರೋ ಮೇರಿ ಟ್ರಂಪ್ ಸಂಕಷ್ಟದಲ್ಲಿದ್ದಾಗ ಅಥವಾ ಅವಮಾನವಾಗುವ ಭಯ ಬಂದಾಗ ಜನರ ಗಮನ ಬೇರೆಡೆ ಸೆಳೆಯಲು ಈ ರೀತಿ ಯುದ್ಧದ ತಂತ್ರ ಮಾಡ್ತಾರೆ ಅಂತ ಚಾಟಿ ಬೀಸಿದ್ದಾರೆ. ಅಸಲಿಗೆ ಈ ಯುದ್ಧ ಅಮೆರಿಕಕ್ಕೆ ಬೇಕಿತ್ತಾ ಅನ್ನೋ ಪ್ರಶ್ನೆಗೆ ತಜ್ಞರ ಬಳಿ ಉತ್ತರವಿಲ್ಲ. ಯಾಕಂದ್ರೆ ಇರಾನ್ನಿಂದ ಸದ್ಯಕ್ಕೆ ಅಮೆರಿಕಕ್ಕೆ ಯಾವುದೇ ತುರ್ತು ಅಪಾಯ ಇರಲಿಲ್ಲ ಅಂತ US ಡಿಫೆನ್ಸ್ ಏಜೆನ್ಸಿಗಳೇ ಹೇಳ್ತಿವೆ. ಈ ಯುದ್ಧದಿಂದ ಈಗಾಗಲೇ ಇರಾನ್ನಲ್ಲಿ 168 ಮಕ್ಕಳು ಸೇರಿ 1250ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಇರಾನ್ನ ಶಾಲೆಯೊಂದರ ಮೇಲೆ ಕ್ಷಿಪಣಿ ಬಿದ್ದು ನೂರಾರು ಪುಟ್ಟ ಬಾಲಕಿಯರು ಬಲಿಯಾಗಿದ್ದಾರೆ. ಇತ್ತ ಅಮೆರಿಕದ ಸೈನಿಕರು ಕೂಡ ಉಸಿರು ಚೆಲ್ಲಿದ್ದಾರೆ. ಶಾಂತಿ ತರ್ತೀನಿ ಅಂದವರು ಈ ರಕ್ತಪಾತವನ್ನು ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಅನ್ನೋದು ಈಗಿರೋ ಬಿಗ್ ಕ್ವೆಶ್ಚನ್. ಒಟ್ಟಾರೆಯಾಗಿ ಈ ಯುದ್ಧದಿಂದ ಹಾರ್ಮುಜ್ ಜಲಸಂಧಿ ಬಂದಾಗಿ ಜಾಗತಿಕವಾಗಿ ತೈಲ ಬೆಲೆ ಗಗನಕ್ಕೇರಿದೆ. ಚುನಾವಣೆ ವೇಳೆ ಬೆಲೆ ಇಳಿಸ್ತೀನಿ ಅಂದಿದ್ದ ಟ್ರಂಪ್ ಈಗ ಅಮೆರಿಕನ್ನರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ. ತಮ್ಮ ವೈಯಕ್ತಿಕ ಇಮೇಜ್ ಉಳಿಸಿಕೊಳ್ಳಲು ಮತ್ತು ಎಪ್ಸ್ಟೀನ್ ಫೈಲ್ಸ್ ಹಗರಣದಿಂದ ಬಚಾವಾಗಲು ಟ್ರಂಪ್ ಇಡೀ ಜಗತ್ತನ್ನ ಯುದ್ಧದ ಕೂಪಕ್ಕೆ ತಳ್ಳುತ್ತಿದ್ದಾರಾ ಅನ್ನೋ ಆತಂಕ ಈಗ ದಟ್ಟವಾಗಿದೆ. ಇರಾನ್ ಮೇಲಿನ ಈ ಆಪರೇಷನ್ ಎಪಿಕ್ ಫ್ಯೂರಿ ಮುಂದೆ ಯಾವ ತಿರುವು ತಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ.